ಇತ್ತೀಚಿನ ದಿನಗಳಲ್ಲಿ ಬಾಯಿ ಹುಣ್ಣಿನ ಸಮಸ್ಯೆ ಅನೇಕರನ್ನ ಕಾಡುತ್ತಿದೆ. ಆರೋಗ್ಯ ತಜ್ಞರು ಹೇಳುವ ಪ್ರಕಾರ ಈ ಸಮಸ್ಯೆ ಕಂಡು ಬರುವುದಕ್ಕೆ ಅನೇಕ ಕಾರಣಗಳಿವೆ. ಅದರಲ್ಲಿಯೂ ಮುಖ್ಯವಾಗಿ ನಮ್ಮ ಆಹಾರ ಪದ್ಧತಿಯಲ್ಲಿ ಆದಂತ ಕೆಲವು ಬದಲಾವಣೆಗಳಿಂದಾಗಿ ಬಾಯಿ ಹುಣ್ಣಿನ ಸಮಸ್ಯೆ ಕಂಡು ಬರುವುದಕ್ಕೆ ಮುಖ್ಯ ಕಾರಣವಾಗಿದೆ. ಆದರೆ ಈ ಸಮಸ್ಯೆಗೆ ಔಷಧದ ಮೊರೆ ಹೋಗುವ ಬದಲು ವೈದ್ಯರು ತಿಳಿಸಿರುವಂತಹ ಈ ಸರಳ ಸಲಹೆಗಳನ್ನು ಅನುಸರಿಸಬಹುದು. ಬಾಯಿಯಲ್ಲಿ ಹುಣ್ಣುಗಳು ಕಂಡು ಬಂದಾಗ ಆ ಜಾಗವನ್ನ ಬೆಚ್ಚಗಿನ ನೀರಿನಿಂದ ತೊಳೆದುಕೊಳ್ಳಿ. ಇದು ಹುಣ್ಣುಗಳಿಗೆ ತ್ವರಿತ ಪರಿಹಾರವನ್ನ ನೀಡುತ್ತದೆ. ಇನ್ನು ಬಾಯಿಯಲ್ಲಿ ಹುಣ್ಣುಗಳಾದಾಗ ಮೊಸರು, ಜೇನುತುಪ್ಪ, ಅರಿಶಿಣ, ತುಳಸಿ ಎಲೆಗಳು, ಏಲಕ್ಕಿ, ಸೊಪ್ಪು, ಸಕ್ಕರೆ ಪಾಕ, ಕೊತ್ತಂಬರಿ ಬೀಜಗಳನ್ನು ಹೆಚ್ಚಾಗಿ ಬಳಸಬೇಕು. ಈ ಪದಾರ್ಥಗಳು ಬಾಯಿ ಹುಣ್ಣಿಗೆ ತ್ವರಿತ ಪರಿಹಾರವನ್ನ ನೀಡುತ್ತವೆ. ಇನ್ನು 1 ಲೋಟ ಉಗುರು ಬೆಚ್ಚಗಿನ ನೀರಿಗೆ 1 ಟೇಬಲ್ ಚಮಚ ಉಪ್ಪು ಹಾಕಿ ಚೆನ್ನಾಗಿ ಕಲಸಿ ಈ ನೀರಿನಿಂದ ಬಾಯಿ ಮುಕ್ಕಳಿಸುವುದರಿಂದ ಅಲ್ಸರ್ನಿಂದ ಬೇಗ ಮುಕ್ತಿಯನ್ನು ಪಡಬಹುದು. ಅಲ್ಸರ್ ಆದಾಗ ಸಾಧ್ಯವಾದಷ್ಟು ಮಸಾಲೆ ಪದಾರ್ಥಗಳನ್ನು ಬಳಸಿದ ಆಹಾರಗಳನ್ನು ಸೇವನೆ ಮಾಡುವುದನ್ನು ತಪ್ಪಿಸಿ. ಇಲ್ಲವಾದಲ್ಲಿ ಇದು ಕಿರಿಕಿರಿ ಮತ್ತು ಉರಿಯನ್ನು ಹೆಚ್ಚಿಸುವ ಜೊತೆಗೆ ಅಲ್ಸರ್ ಮತ್ತಷ್ಟು ಹೆಚ್ಚಾಗುವಂತೆ ಮಾಡುತ್ತದೆ. ಹಾಗಾಗಿ ಖಾರವಿಲ್ಲದ, ಮಸಾಲ ಇಲ್ಲದ ಆಹಾರಗಳನ್ನು ಸೇವಿಸಿ. ಇನ್ನು ಅಲ್ಸರ್ ಬಂದಾಗ ಸಿಟ್ರಸ್ ಆಮ್ಲ ಹೆಚ್ಚಾಗಿರುವಂತಹ ಹಣ್ಣುಗಳು ಅಂದರೆ ನಿಂಬೆ, ಕಿತ್ತಾಳೆ, ದ್ರಾಕ್ಷಿನಂತಹ ಹಣ್ಣುಗಳನ್ನು ಸೇವನೆ ಮಾಡುವುದರಿಂದ ಕೂಡ ಕಡಿಮೆ ಆಗುತ್ತದೆ. ಹಾಗಾಗಿ ಬಾಯಿಯಲ್ಲಿ ಹುಣ್ಣಾದರೂ ಕೂಡ ವೈದ್ಯರ ಸಲಹೆ ಪಡೆಯದೆ ಮನೆಯಲ್ಲಿರುವಂತಹ ನಿಮ್ಮ ಸ್ನೇಹಿತನಿಗೆ ಈ ವಿಡಿಯೋವನ್ನು ಶೇರ್ ಮಾಡುವುದನ್ನು ಮರಿಬೇಡಿ.